ಮಂಗಳೂರಿನಲ್ಲಿ ಮಳೆ ಯಾವ ರೀತಿಯಾಗಿ ಆಗ್ತಾ ಇದೆ, ಜಿಲ್ಲಾಡಳಿತ ಯಾವ ರೀತಿಯಾಗಿ ಸಜ್ಜಾಗಿದೆ, ಮತ್ತೊಂದು ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆಯಾ, ಡೀಟೇಲ್ಸ್ ಏನು ಕೊಡ್ತೀರಿ? ರಮ್ಯಾ, ಮಂಗಳೂರಿನಲ್ಲೂ ಕೂಡ ಬಹಳಷ್ಟು ಜೋರಾದಂತಹ ಮಳೆ ಬರ್ತಾ ಇದೆ. ಮಂಗಳೂರು ನಗರ ಮಾತ್ರ ಅಲ್ಲದೆ ನಗರದ ಹೊರಭಾಗವಾದಂತಹ ಬಂಟ್ವಾಳ, ಪುತ್ತೂರು, ಸುಳ್ಯ ಈ ಭಾಗದಲ್ಲೂ ಬಹಳಷ್ಟು ಜೋರಾದಂತಹ ಮಳೆ ಆಗ್ತಾ ಇರುವಂಥದ್ದು. ಇನ್ನು ಕೆಲವೊಂದು ಕಡೆಗಳಲ್ಲಿ ಈಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ಅಂದರೆ ಆಯಾ ತಾಲೂಕಿನ ಏನು ಶಿಕ್ಷಣಾಧಿಕಾರಿ ಏನಿದ್ದಾರೆ ಅವರು ರಜೆಯನ್ನು ಡಿಸೈಡ್ ಮಾಡ್ತಾರೆ. ಅಂದರೆ ಆ ಭಾಗದಲ್ಲಿ ಹೆಚ್ಚು ಮಳೆಯಾದ ಕಾರಣವಾಗಿ ಆ ಭಾಗದ ಶಿಕ್ಷಣಾಧಿಕಾರಿ ಏನಿದ್ದಾರೆ ಅವರು ಅಲ್ಲಿ ರಜೆಯನ್ನು ಘೋಷಣೆ ಮಾಡ್ಬೋದಂತ ಒಂದು ಆದೇಶವನ್ನು ಕೊಟ್ಟಿದ್ದರು. ಹೀಗಾಗಿ ಮಂಗಳೂರು ತಾಲೂಕು ವ್ಯಾಪ್ತಿ ಏನಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡ್ತಾ ಇರುವಂಥದ್ದು. ಅಂದರೆ ಮಂಗಳೂರು ತಾಲೂಕು ವ್ಯಾಪ್ತಿ ಏನಿದೆ ಅಲ್ಲಿ ಜೋರಾದಂಥ ಮಳೆ ಇದೆ. ಹೀಗಾಗಿ ಆ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಯಾವತ್ತು ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಏನು ಸುಳ್ಯ, ಬಂಟ್ವಾಳ ಈ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಬಹಳಷ್ಟು ಜೋರಾದಂಥ ಮಳೆಯಿಂದಾಗಿ ಕೂಡ ಇಲ್ಲಿನ ಜೀವನದಿಗಳು ಉಕ್ಕಿ ಹರಿತಾ ಇರುವಂಥದ್ದು. ಒಂದು ಕರಾವಳಿಯ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜೋರಾದಂಥ ಮಳೆ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ಬಿರುಸಿನ ಮಳೆ ಇದೆ. ಹೀಗಾಗಿ ಇಲ್ಲಿನ ಜೀವನದಿಗಳಾದಂಥ ಕುಮಾರದ್ವಾರ ಆಗಿರುವುದು, ನೇತ್ರಾವತಿ ನದಿ ಆಗಿರ್ಬೋದು, ಇವುಗಳು ಉಕ್ಕಿ ಹರಿತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆ ಕೂಡ ನೀಡಿರುವಂಥದ್ದು. ಏನಾದರೂ ಅನಾಹುತ ಜಿಲ್ಲಾಡಳಿತ. ಧನ್ಯವಾದ ದಿನೇಶ್, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನಲ್ಲಿ ಮಳೆ ಯಾವ ರೀತಿಯಾಗಿ ಆಗ್ತಾ ಇದೆ, ಜಿಲ್ಲಾಡಳಿತ ಯಾವ ರೀತಿಯಾಗಿ ಸಜ್ಜಾಗಿದೆ, ಮತ್ತೊಂದು ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆಯಾ, ಡೀಟೇಲ್ಸ್ ಏನು ಕೊಡ್ತೀರಿ? ರಮ್ಯಾ, ಮಂಗಳೂರಿನಲ್ಲೂ ಕೂಡ ಬಹಳಷ್ಟು ಜೋರಾದಂತಹ ಮಳೆ ಬರ್ತಾ ಇದೆ. ಮಂಗಳೂರು ನಗರ ಮಾತ್ರ ಅಲ್ಲದೆ ನಗರದ ಹೊರಭಾಗವಾದಂತಹ ಬಂಟ್ವಾಳ, ಪುತ್ತೂರು, ಸುಳ್ಯ ಈ ಭಾಗದಲ್ಲೂ ಬಹಳಷ್ಟು ಜೋರಾದಂತಹ ಮಳೆ ಆಗ್ತಾ ಇರುವಂಥದ್ದು. ಇನ್ನು ಕೆಲವೊಂದು ಕಡೆಗಳಲ್ಲಿ ಈಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ಅಂದರೆ ಆಯಾ ತಾಲೂಕಿನ ಏನು ಶಿಕ್ಷಣಾಧಿಕಾರಿ ಏನಿದ್ದಾರೆ ಅವರು ರಜೆಯನ್ನು ಡಿಸೈಡ್ ಮಾಡ್ತಾರೆ. ಅಂದರೆ ಆ ಭಾಗದಲ್ಲಿ ಹೆಚ್ಚು ಮಳೆಯಾದ ಕಾರಣವಾಗಿ ಆ ಭಾಗದ ಶಿಕ್ಷಣಾಧಿಕಾರಿ ಏನಿದ್ದಾರೆ ಅವರು ಅಲ್ಲಿ ರಜೆಯನ್ನು ಘೋಷಣೆ ಮಾಡ್ಬೋದಂತ ಒಂದು ಆದೇಶವನ್ನು ಕೊಟ್ಟಿದ್ದರು. ಹೀಗಾಗಿ ಮಂಗಳೂರು ತಾಲೂಕು ವ್ಯಾಪ್ತಿ ಏನಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡ್ತಾ ಇರುವಂಥದ್ದು. ಅಂದರೆ ಮಂಗಳೂರು ತಾಲೂಕು ವ್ಯಾಪ್ತಿ ಏನಿದೆ ಅಲ್ಲಿ ಜೋರಾದಂಥ ಮಳೆ ಇದೆ. ಹೀಗಾಗಿ ಆ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಯಾವತ್ತು ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಏನು ಸುಳ್ಯ, ಬಂಟ್ವಾಳ ಈ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಬಹಳಷ್ಟು ಜೋರಾದಂಥ ಮಳೆಯಿಂದಾಗಿ ಕೂಡ ಇಲ್ಲಿನ ಜೀವನದಿಗಳು ಉಕ್ಕಿ ಹರಿತಾ ಇರುವಂಥದ್ದು. ಒಂದು ಕರಾವಳಿಯ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜೋರಾದಂಥ ಮಳೆ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ಬಿರುಸಿನ ಮಳೆ ಇದೆ. ಹೀಗಾಗಿ ಇಲ್ಲಿನ ಜೀವನದಿಗಳಾದಂಥ ಕುಮಾರದ್ವಾರ ಆಗಿರ್ಬೋದು, ನೇತ್ರಾವತಿ ನದಿ ಆಗಿರ್ಬೋದು, ಇವುಗಳು ಉಕ್ಕಿ ಹರಿತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆ ಕೂಡ ನೀಡಿರುವಂಥದ್ದು. ಏನಾದರೂ ಅನಾಹುತ ಜಿಲ್ಲಾಡಳಿತ. ಧನ್ಯವಾದ ದಿನೇಶ್, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.